ఎంటమారా ఈ పక్క నా పోండి నా ఆపకు పోండి వాళ్ళు చూస్తే ముంజే చాలా ముందు ఇంకా ఆరా ఉండా చూడ చెప్తా ఏమన్నా రావయ్యా పళ్ళే అమ్మ నాన్న ಎಲ್ಲರಿಗೂ ನಮಸ್ಕಾರ. ಏನು ಕಳೆದ ಸೆಪ್ಟೆಂಬರ್ 30ನೇ ತಾರೀಕು ನಮ್ಮ ರಾಮ್ ಪ್ರಸಾದ್ ಅಣ್ಣವರು ಈ ರಾಜ್ಯದ ಆರ್ಯವೈಶ್ಯ ನಿಗಮ ಮಂಡಳಿ ಅಧ್ಯಕ್ಷರಾಗಿ ಆಯ್ಕೆ ಮಾಡಿದಂಥ ನಮ್ಮ ಗಣ ಸರ್ಕಾರ, ನಮ್ಮ ಪ್ರೀತಿಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು, ಅದೇ ರೀತಿ ನಮ್ಮ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರಿಗೆ, ಅದೇ ರೀತಿ ಇವರಿಗೆ ಗಾಡ್ ಫಾದರ್ ಆಗಿರ್ತಕ್ಕಂಥ ಕೆ ಎಚ್ ಮುನಿಯಪ್ಪನವ್ರಿಗೆ, ಅದೇ ರೀತಿ ಈ ಜಿಲ್ಲೆಯ ಎಲ್ಲ ನಾಯಕರಿಗೂ, ಮತ್ತೆ ಅದೇ ರೀತಿ ನಮ್ಮ ವಿಧಾನ ಪರಿಷತ್ ಸದಸ್ಯರ ರಾಜ್ಯ ಸಭೆ ಸದಸ್ಯರಾಗಿರ್ತಕ್ಕಂಥ ಚಂದ್ರಶೇಖರ್ ಅಣ್ಣವ್ರಿಗೆ, ಇವ್ರಿಗೆ ಯಾರೆಲ್ಲ ಕೂಡ ಸಹಕಾರ ಮಾಡಿದ ಎಲ್ಲ ನಾಯಕರಿಗೂ ಕೂಡ, ಸ್ಥಳೀಯವಾಗಿ ನಮ್ಮಲ್ಲಿ ಇರ್ತಕ್ಕಂಥ ಇಲ್ಲಿನ ಕಾರ್ಯಕರ್ತರು ಕೂಡ ಎಲ್ರಿಗೂ ಕೂಡ ಧನ್ಯವಾದಗಳು ತಿಳಿಸ್ತಾ, ಅವ್ರಿಗೆ ಈ ಆರ್ಯವೈಶ್ಯ ನಿಗಮ ಮಂಡಳಿ ಅಧ್ಯಕ್ಷರಾಗಿ ಆಯ್ಕೆ ಮಾಡಿರ್ತಕ್ಕಂಥ ಎಲ್ರಿಗೂ ಕೂಡ ನಮಸ್ಕರಿಸುತ್ತಾ, ನಮಗೆಲ್ಲ ಕೂಡ ಬಹಳಷ್ಟು ಸಂತೋಷದ ವಿಚಾರ. ಯಾಕಂದ್ರೆ ನಮ್ಮ ಮುಳಬಾಲ್ ತಾಲೂಕಿನಿಂದ ಕೂಡ ಒಬ್ಬ ಕಾರ್ಯಕರ್ತರಾಗಿ ಕೆಲಸ ಮಾಡಿರ್ತಕ್ಕಂಥ ನಮ್ಮ ರಾಮ್ ಪ್ರಸಾದ್ ಅಣ್ಣವರು ಹಲವಾರು ವರ್ಷಗಳ ಕಾಲ ಈ ಕೋಲಾರ ಜಿಲ್ಲೆಯ ಖಜಾನ್ಸಿಯಾಗಿ ಕೆಲಸ ಮಾಡಿದ್ದಾರೆ, ಕೋಲಾರ ಜಿಲ್ಲೆ ಕಾಂಗ್ರೆಸ್ ನಲ್ಲಿ. ಅದೇ ರೀತಿ ಈಗ ನಮ್ಮ ರಾಜ್ಯದ ಪ್ರಧಾನ ಕಾರ್ಯದರ್ಶಿಯು ಕೂಡ ಕೆಲಸ ಮಾಡ್ಕೊಂಡ್ ಬಂದಿದ್ರು. ಅವರೆಲ್ಲ ಈ ಕಾರ್ಯಕ್ರಮಗಳನ್ನ ಅವ್ರು ಮಾಡಿರ್ತಕ್ಕಂಥ ಪಕ್ಷದ ಸೇವೆ ಗುರುತಿಸಿ ನಮ್ಮ ಸರ್ಕಾರ ಈ ದಿನ ಅವರಿಗೆ ಈ ಅಧ್ಯಕ್ಷ ಸ್ಥಾನ ನೀಡಿದೆ. ಅದಕ್ಕೆ ನಮ್ಗೆಲ್ಲ ಕೂಡ ಕಾರ್ಯಕರ್ತರಿಗೆಲ್ಲ ಕೂಡ ಬಹಳಷ್ಟು ಸಂತೋಷದ ವಿಚಾರ. ಅವರಿಗೆ ಈ ಅಧ್ಯಕ್ಷ ಸ್ಥಾನ ನೀಡೋದ್ರಿಂದ ನಮ್ಮ ಮುಳಬಾಲ್ ತಾಲೂಕಿನ ಮತ್ತಷ್ಟು ಅವರು ಅಭಿವೃದ್ಧಿ ಪಥದಲ್ಲಿ ತಗೊಂಡು ಹೋಗ್ಬೇಕು ಅಂತ ಕೂಡ ಈ ಸಂದರ್ಭದಲ್ಲಿ ಅವ್ರಿಗೆ ನಾನು ಕೇಳ್ಕೊಳ್ತೀನಿ. ಏನೆಲ್ಲ ಅವ್ರ ನಿಗಮ ಮಂಡಳಿಯಲ್ಲಿ ಪಾಸಿಬಲ್ ಇದೆ ಅದನ್ನೆಲ್ಲ ಕೂಡ ಅಣ್ಣವ್ರು ಈಗಾಗಲೇ ಖುದ್ದು ಮಾಡಿಸ್ಕೊಡ್ತಾರೆ ಅಂತ ಕೂಡ ಅವ್ರ ಮೇಲೆ ನಮ್ಗೆಲ್ಲ ಕೂಡ ನಂಬಿಕೆ ಇದೆ. ರಾಜ್ಯದಲ್ಲಿ ಅವ್ರ ಜನಾಂಗ ಏನಿದ್ದಾರೆ, ಅವರೆಲ್ಲ ಯಾರ್ಯಾರು ಫಲಾನುಭವಿಗಳು ಅರ್ಹರಿದ್ದಾರೆ ಅವ್ರಿಗೆಲ್ಲ ಕೂಡ ಅನುಕೂಲ ಮಾಡಿಕೊಡ್ತಾರೆ. ಅವರೆಲ್ಲ ಕೂಡ ನಮ್ಮ ರಾಮ್ ಪ್ರಸಾದರನ್ನ ಮೀಟ್ ಆಗಿ ಅವ್ರಿಗೆ ಏನೇ ಸಮಸ್ಯೆ ಇದ್ರು ಕೂಡ ಅವ್ರಿಗೆ ತಿಳಿಸಿದ್ರೆ ಅವರ ಇದರಲ್ಲಿ ಏನ್ ಬರ್ತದ ಅವ್ರ ಬೋರ್ಡ್ ಅಲ್ಲೇ ಅದನ್ನೆಲ್ಲ ಕೂಡ ಮಾಡಿಕೊಡ್ತಾರೆ. ಅದೇ ರೀತಿ ಈಗ ನಮ್ಮ ಅಣ್ಣವರು CM ಅವ್ರ ಹತ್ರ, DCM ಅವ್ರ ಹತ್ರ ಎಲ್ಲ ಕೂಡ ಬಹಳಷ್ಟು ಚೆನ್ನಾಗಿರೋದ್ರಿಂದ ನಮ್ಮ ಮುಳಬಾಲ್ ತಾಲೂಕು ಕೂಡ ಗಮನದಲ್ಲಿ ಇಟ್ಕೊಂಡು ಇಲ್ಲಿನ ಕಾರ್ಯಕರ್ತರಾಗಿರ್ಬೋದು, ಅವ್ರ ಹಿತೈಷಿಗಳಾಗಿರ್ಬೋದು, ಅವ್ರನ್ನೆಲ್ಲ ಕೂಡ ಅಭಿವೃದ್ಧಿ ಮಾಡಬೇಕು. ನಮ್ಮ ಮುಳಬಾಲ್ ಅಭಿವೃದ್ಧಿ ಕೂಡ ಅವ್ರ ಮನಸ್ಸಲ್ಲಿ ಇಟ್ಕೊಂಡು ಎಲ್ಲ ಕೂಡ ಮಾಡ್ಬೇಕು. ಈಗಲೇ ಮಾಡ್ತಾ ಇದ್ರೆ ಇನ್ನೂ ಮತ್ತಷ್ಟು ಮಾಡಬೇಕು. ಆ ಮುಳಬಾಗಿಲಿನ ಆಂಜನೇಯ ಸ್ವಾಮಿ, ವೆಂಕಟೇಶ್ವರ ಸ್ವಾಮಿ ಎಲ್ಲ ಕೂಡ, ಕುಡುಮಲೆ ವಿನಾಯಕ ಸ್ವಾಮಿ ಎಲ್ಲ ಕೂಡ ಅವ್ರಿಗೆ ಇನ್ನು ಬಹಳಷ್ಟು ಶಕ್ತಿ ನೀಡಿ ಇನ್ನಷ್ಟು ಅವರ ಸಮಯವನ್ನು ಪಕ್ಷಕ್ಕೆ ಇಟ್ಟು ಪಕ್ಷವನ್ನು ಕೂಡ ಸಂಘಟನೆ ಮಾಡಬೇಕು. ಅದೇ ರೀತಿ ಅವರಷ್ಟು ಮತ್ತಷ್ಟು ಇನ್ನಷ್ಟು ಹುದ್ದೆಗಳು ಕೂಡ ಆ ಭಗವಂತ ಅವ್ರಿಗೆ ನೀಡಲಿ ಅಂತ ಕೂಡ ಈ ಸಂದರ್ಭದಲ್ಲಿ ಬೇಡ್ಕೊಳ್ತಾ ನನ್ನ ಈ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ನಮಸ್ಕಾರ. ಎಲ್ಲ ಮಾಧ್ಯಮದವರಿಗೆ ವಂದಿಸುತ್ತಾ, ಇವತ್ತು ನಮ್ಮ ನೆಚ್ಚಿನ ಅಣ್ಣನ ಸಮಾಧಾನ ಅಂತ ನಮ್ಮ ರಾಮ್ ಪ್ರಸಾದ್ ಅಣ್ಣನವರು ಮೊದಲ ಬಾರಿಗೆ ಆಂಜನೇಯ ಗುಡಿಗೆ ಬರಬೇಕು ಅಂತ ಹೇಳಿದರು. ನಾನು 11:30 12 ಗಂಟೆಗೆ ಟೈಮ್ ಫಿಕ್ಸ್ ಮಾಡಿ ಎಲ್ರಿಗೂ ಹೇಳಿದ್ದೆ. ಆದರೆ ಅವರು 1.5 ಅವರ್ ಲೇಟಾಗಿ ಬಂದರು. ನೆಲಮಂಗಲ, ದೇವನಹಳ್ಳಿ ಇವೆಲ್ಲ ಪ್ರೋಗ್ರಾಮ್ ನೋಡ್ಕೊಂಬರೋಕ್ಕೆ. ಅದರಿಂದ ಇಲ್ಲಿ ಭಾಳ ಜನ ಇದ್ದರು. ಪಾಪ ಅವರೆಲ್ಲ ಕಾದು ಹೋದರು. ನಿಜವಾಗಿ ಅವ್ರಿಗೆಲ್ಲ ಕ್ಷಮೆ ಕೇಳುತ್ತಾ, ಮತ್ತು ಎರಡನೇದಾಗಿ ನಾವು ಮಾನ್ಯ ಕೆ ಎಚ್ ಮುನಿಯಪ್ಪ ಮುಖಾಂತರ ಸರ್ಕಾರಕ್ಕೆ, ಸಿದ್ದರಾಮಣ್ಣಗೆ, DKಗೆ ನಮ್ಮ ಚಂದ್ರಶೇಖರ್ ಸರ್ ಕೇಳ್ಕೊಂಡಿದ್ದು MLC. ನಮ್ಗೆ ಬೋರ್ಡ್ ಬೇಡ, MLC ಕೊಡಿ. MLC ಕೊಟ್ಟರೆ ಅವ್ರ ಪಕ್ಷ ಸಂಘಟನೆ ಮಾಡ್ತಾರೆ. ಯಾಕಂದರೆ ಅವ್ರ ತಾತ ಮುತ್ತಾತ ಅವರ ತಂದೆ ಕಾಲದಿಂದ ಪಕ್ಷ ಕಟ್ಟಿ ಬಂದಿರೋರು ಈ ಮುಳಬಾಗಲಲ್ಲಿ, ಮುನ್ಸಿಪಾಲ್ಟಿಯಲ್ಲಿ ಆಗ್ಬೋದು, ನಗರಸಭೆಯಲ್ಲಿ ಎಲ್ಲದರಲ್ಲೂ ಕೂಡ. ಅದರಿಂದ ಅಂಥ ಒಬ್ಬ ಮನೆಯಲ್ಲಿ ಹುಟ್ಟಿರೋಂಥ ಒಬ್ಬ ಅವರು
ಆರ್ಯ ವೈಶ್ಯವರಾದ್ರೂ ಕೂಡ ಎಲ್ಲ ಮುಸ್ಲಿಂ ಆಗ್ಬೋದು, ಎಸ್ಸಿಗಳಾಗ್ಬೋದು, ಎಲ್ಲ ಜಾತಿಗಳು ಜೊತೆ ಹಾಕೊಂಡು ಪಕ್ಷ ಕಟ್ಟಿ ಸುಮಾರು 8 ಎಲೆಕ್ಷನ್ ನಮ್ಮ ಕೆ ಎಚ್ ಮುನಿಯಪ್ಪ ಮಾಡಿದಂಥ ಏಕೈಕ ವ್ಯಕ್ತಿ, ನಿಷ್ಠಾವಂತ ವ್ಯಕ್ತಿ ಅದ್ಯಾರೈತೆ ನಮ್ಮ ರಾಮ್ ಪ್ರಸಾದ್. ಎರಡನೇ ಮಾತೇ ಇಲ್ಲ. ಮೂರನೇದು, ಆಮೇಲೆ ನಮ್ಮ ಡಿ ಕೆ ಸಾಹೇಬರು, ಸಿದ್ದರಾಮಣ್ಣ ನಾವೆಲ್ಲ ಕೇಳ್ಕೊಂಡಾಗ ಇಲ್ಲ ಇವಾಗ ಸದ್ಯಕ್ಕೆ ಇವಾಗ ಸ್ವಲ್ಪ ಇದಿದೆ, ನೀವು ಏನಾದರೂ ಮಾಡಿ. ಅದು ಇದಕ್ಕೆ ಎಷ್ಟು ಪೈಪೋಟಿ ಇತ್ತು. ನಮ್ಮ ಕೆ ಎಚ್ ಮುನಿಯಪ್ಪನವರು, ಜಿ ಚಂದ್ರಶೇಖರ್ ಭಾಳ ಕಷ್ಟ ಬಿಟ್ಟರು ನಿಜವಾಗಿ. ಇಲ್ಲಿ ಆಂಜನೇಯ ಗುಡಿಯಿಂದ ಅವರಿಬ್ಬರಿಗೂ, ಕೆ ಎಚ್ ಮುನಿಯಪ್ಪನು ಜಿ ಚಂದ್ರಶೇಖರ್ಗೂ ನಾನು ಶುಭಾಕಾಂಕ್ಷೆಗಳು. ಅವ್ರಿಗೂ ಒಳ್ಳೇದಾಗಲಿ, ದೇವ್ರು ಒಳ್ಳೇದು ಮಾಡಿ ಅಂತ ಕೇಳ್ತಾ ಇದ್ದೀನಿ. ಅದೇ ರೀತಿ ಇವಾಗ ನಮ್ಮ ಅಧ್ಯಕ್ಷ ಕೊಟ್ಟಿದ್ದಾರೆ. ಮುಂದೆ ಅವರು ಇನ್ನು ಮುಂದಿನ ದಿನಗಳು MLC ಆಗಿ, ಮಿನಿಸ್ಟರ್ ಆಗಿ, ಮುಂದೆ ನಮ್ಮ ಕಾಂಗ್ರೆಸ್ ಸರ್ಕಾರ ಬಂದರೆ ಅವರು ಕೂಡ ಒಳ್ಳೆಯ ಒಂದು ಉನ್ನತ ಸ್ಥಾನಕ್ಕೆ ಹೋಗ್ಬೇಕಂತೇಳಿ ನಾನು ಎಲ್ಲರ ಮುಖಾಂತರ ಹೇಳುತ್ತಾ, ಲೇಟ್ ಆಗಿದ್ದಕ್ಕೆ ಎಲ್ಲರಿಗೂ ಕ್ಷಮಿಸಿ ನಮಸ್ಕಾರ. ಎರಡು ಮಾತು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ದಿನ ಕಾಂಗ್ರೆಸ್ನ ಶಿಸ್ತಿನ ಸಿಪಾಯಿ, ಕಾಂಗ್ರೆಸ್ನ ಕಟ್ಟಾಳು ಆದಂಥ ನಮ್ಮ ರಾಮ್ ಪ್ರಸಾದ್ ಅವರಿಗೆ ಆರ್ಯ ವೈಶ್ಯ ಮಂಡಳಿ ನಿಗಮದ ಅಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದಕ್ಕೆ ನಮ್ಮ ಪಕ್ಷದ ಹೈಕಮಾಂಡ್ಗೂ, ನಮ್ಮ ನೆಚ್ಚಿನ ನಾಯಕರಾದ ಕೆ ಎಚ್ ಮುನಿಯಪ್ಪಾಜಿಯವರಿಗೂ, ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬರಿಗೂ, ಸಿದ್ದರಾಮಯ್ಯ ಸಾಹೇಬರಿಗೂ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸುತ್ತಾ, ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ರಾಜ್ಯ ಕಿಸಾನ್ ಸೆಲ್ನ ಪ್ರಧಾನ ಕಾರ್ಯದರ್ಶಿಯಾದ ಸುಭಾಷ್ ಗೌಡರು ಬಂದಿದ್ದಾರೆ. ನಮ್ಮ PLD ಬ್ಯಾಂಕ್ ಉಪಾಧ್ಯಕ್ಷರಾದಂಥ ಮಂಜುನಾಥ್ ಅವರು ಬಂದಿದ್ದಾರೆ. ನಮ್ಮ ಯೂತ್ ಕಾಂಗ್ರೆಸ್ ಅಧ್ಯಕ್ಷರಾದಂಥ ನಮ್ಮ ಲೋಕಿ ಅವರು ಬಂದಿದ್ದಾರೆ. ವಿನೋದ್ ಅವರು ಬಂದಿದ್ದಾರೆ. ನಮ್ಮ ಪಳನಿ ಅವರು ಬಂದಿದ್ದಾರೆ. ಅದೇ ರೀತಿ ನಮ್ಮ ಮಾದೇವಣ್ಣವರು, ವಿನೋದ್ ಅವರು, ಎಲ್ಲರೂ, ನಮ್ಮ ಮೂರ್ತಿ ಅವರು, ವೆಂಕಟೇಶ್, ನಮ್ಮ CM ಆಪ್ತರು, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆಪ್ತ ವೆಂಕಟೇಶ್ ಗೌಡರು ಬಂದಿದ್ದಾರೆ. ನಮ್ಮ ರಾಜ್ಯ ನಾಯಕರು, ಇವ್ರಿಗೆಲ್ಲ ಸ್ವಾಗತವನ್ನು ಬಯಸುತ್ತಾ, ಇವತ್ತಿನ ದಿವಸ ಈ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಬಹಳ ಅದ್ಧೂರಿಯಾಗಿ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಈ ಒಂದು ಕಾರ್ಯಕ್ರಮ ತುಂಬ ಯಶಸ್ವಿಯಾಗಿದೆ. ಅವರ ಒಂದು ಪಕ್ಷದ ಸೇವೆಯನ್ನು ಗುರುತಿಸಿ ಈ ಒಂದು ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರಿಗೆ ಈ ಹುದ್ದೆ ಕೊಟ್ಟಿದ್ದಾರೆ. ಈ ಒಂದು ಹುದ್ದೆಯನ್ನು ನಿಭಾಯಿಸ್ಕೊಂಡು ಹೋಗ್ತಾರೆ ಅಂತ ಭರವಸೆ ನಮ್ಮಲ್ಲಿದೆ. ಅವರ ಒಂದು ಏನು ಅನುದಾನ ಬರುತ್ತೆ, ತಾಲೂಕಿನ ಎಲ್ಲ, ಮುಳಬಾಗಿಲು ತಾಲೂಕಿನ ಎಲ್ಲ ಆರ್ಯ ವೈಶ್ಯ ಮಂಡಳಿಯವರು, ವೈಶ್ಯರಂದರೆ ಒಂಥರ 1 ರೂಪಾಯಿ ಕೂಡಿಟ್ಟಿರುವಂಥ ಒಂದು ಜಾಯಮಾನ ಅವ್ರದ್ದು. 99 ರೂಪಾಯಿ ಹಾಕಿದ್ರು 100 ರೂಪಾಯಿ ಆಗಲ್ಲ, 1 ರೂಪಾಯಿ ಕಮ್ಮಿ ಇದ್ರೂ 100 ರೂಪಾಯಿ ಆಗಲ್ಲ, 100 ರೂಪಾಯಿ ಸೇರಿಸುವಂಥ ಗುಣ ಅವರಲ್ಲಿದೆ. ನಾವಾದರೆ 99 ರೂಪಾಯಿಲಿ 50 ರೂಪಾಯಿ ಖರ್ಚು ಮಾಡಿಬಿಟ್ಟು 49 ರೂಪಾಯಿ ಉಳಿಸ್ಕೊಂಡು ಬರ್ತೀವಿ. ನಮ್ದು ಆ ಥರ ಗುಣ ಇಲ್ಲ. ಅವರು ಬಹಳ ಶ್ರೇಷ್ಠವಾದ ಒಂದು ಮನಸ್ಸನ್ನು ಇಟ್ಕೊಂಡು ಒಂದು ಗಳಿಕೆಯನ್ನು ಗಳಿಸುವಂಥ ಒಂದು ಆರ್ಯ ವೈಶ್ಯ ಕುಟುಂಬ. ಈ ಒಂದು ಅನುಕೂಲವನ್ನು ಎಲ್ಲರೂ, ಆ ಒಂದು ಜಾತಿಗೆ ಸೇರಿರುವಂಥ ಎಲ್ಲರೂ ಅನ್ನ ಹತ್ರ ಸಂಪರ್ಕಿಸಿ ಏನು ಅವ್ರ ಕಷ್ಟ ಸುಖಗಳನ್ನು ಹೇಳ್ಕೊಂಡು ಏನು ಅವ್ರಿಗೆ ಸಿಗತ್ತೆ, ಆ ಫಲಾನುಭವಿಗಳಿಗೆ ಸಿಗ್ಬೋದು ಅಂತ ನನ್ನ ಮನಸ್ಸಲ್ಲಿ ಮಾತನ್ನು ಹೇಳುತ್ತಾ जय बोलो गणपति महाराज को, जय बोलो वीरांजनेय को, जय बोलो ಕಾಂಗ್ರೆಸ್ ಪಾರ್ಟಿ को. ಈ ದಿನ ಒಂದು ಒಳ್ಳೆಯ ಶುಭ ದಿನ. ನನ್ನ ಜನ್ಮಸ್ಥಳವಾದ ಮುಳಬಾಗಿಲಿನಲ್ಲಿ ನಮ್ಮ ನಾಯಕರುಗಳು, ನಮ್ಮ ಸ್ನೇಹಿತರು, ನಮ್ಮ ಕುಲಬಾಂಧವರು ಎಲ್ಲರೂ ಈ ದಿನ ದೇವಸ್ಥಾನಕ್ಕೆ ಬಂದು ಪೂಜೆ ಮಾಡಿಕೊಂಡು ನೀವು ಮೊಟ್ಟ ಮೊದಲಿಗೆ ಬರಬೇಕು ಅಂತ ಹೇಳ್ಬಿಟ್ಟು ಒಂದು 4-5 ದಿವಸದಿಂದ ಹೇಳಿದ್ರು, ಸಮಯ ಕೊಟ್ಟಿದ್ರು. ನನಗೆ ಕೆಲವು ನನ್ನ ಸ್ನೇಹಿತರು ಇನ್ನೊಬ್ಬರು ಮಾವಿನ ಇದಕ್ಕೆ ಅಧ್ಯಕ್ಷರಾಗಿರೋದ್ರಿಂದ ಅದು ಸ್ವಲ್ಪ ನೋಡಿ ತಡವಾಯಿತು. ಮೊದಲಿಗೆ ಕ್ಷಮೆ ಕೇಳ್ತೇನೆ ನಿಮ್ಮೆಲ್ಲರನ್ನ ಕಾಯಿಸಿದ್ದಕ್ಕೆ. ನನ್ನನ್ನು ಈ ಹುದ್ದೆಗೆ ಬರಬೇಕು ಅಂದರೆ ಫಸ್ಟ್ ನಮ್ಮ ಘನ ಸರ್ಕಾರ ಕಾಂಗ್ರೆಸ್ ಪಾರ್ಟಿಯಾದ ಮುಖ್ಯಮಂತ್ರಿಗಳಾದ ಸಿದ್ದರಾಮಣ್ಣವರು, ನಮ್ಮ ಡಿ ಕೆ ಶಿವಕುಮಾರ್ DCM ಅವರು, ಹಾಗೂ ನನಗೆ ಮಾರ್ಗದರ್ಶಕರು ಗುರುಗಳು ಆದ ಶ್ರೀಮಾನ್ ಕೆ ಎಚ್ ಮುನಿಯಪ್ಪ ಅವರು ಮಂತ್ರಿಗಳು, ಆಹಾರ ನಿಗಮದ ಮಂತ್ರಿಗಳು, ಆಹಾರ ಸಚಿವರು, ಹಾಗೂ ಬೆಂಗಳೂರು ಗ್ರಾಮಾಂತರದ ಉಸ್ತುವಾರಿ ಸಚಿವರು ಕೂಡ ಅವರ ಕೃಪಾ ಕಟಾಕ್ಷದಿಂದ, ಹಾಗೂ ನಮ್ಮ ಇನ್ನೋರ್ವ ಬಹಳ ಅತಿ ಮುಖ್ಯವಾದ ರಾಜ್ಯಸಭಾ ಸದಸ್ಯರಾದ GC ಚಂದ್ರಶೇಖರ್ ಅಣ್ಣ ಅವರು,
ಇವರೆಲ್ಲ ನನಗೆ ಬಹಳ ಅವರ ಶಕ್ತಿ ದಾರಿ ಎರೆದು ನನ್ನನ್ನು ಈ ಸ್ಥಾನಕ್ಕೆ ಕೂಡಿಸಿದ್ದಾರೆ. ನಾನು ಸುಭಾಷ್ ಅಣ್ಣ ಹೇಳ್ದಂಗೆ ನಾನು MLCಗೇನೆ ಕೇಳ್ತಾ ಇದ್ದಿದ್ದು, ಇಲ್ಲ ಇದನ್ನು ಮಾಡಪ್ಪ, ನೀನು ಹಿಂಗೆ ಕಾರ್ಯಕ್ರಮವನ್ನು ಕರ್ತವ್ಯವನ್ನು ಮುಂದುವರಿಸು, ಮುಂದಕ್ಕೆ ನೋಡೋಣ ಅಂತಂದಿದ್ದಾರೆ. ಈ ಶಕ್ತಿ ಕೊಟ್ಟಿರೋದ್ರಿಂದ ಇದೊಂದು ಆರ್ಯವೈಶ್ಯ ಅಭಿವೃದ್ಧಿ ನಿಗಮಕ್ಕೆ ಮಾತ್ರ ನಾನು ಸೀಮಿತನಾಗುವುದಿಲ್ಲ. ಅದು ಒಂದು ಅಧ್ಯಕ್ಷ ಸ್ಥಾನ. ನಮ್ಮ ನಿಗಮಕ್ಕೆ ನನ್ನನ್ನು ಅಧ್ಯಕ್ಷರು ಮಾಡಿದ್ದಾರೆ. ಆದರೂ ನಾನು ಮುಂಚಿನಿಂದಾನು ಬೈ ಬರ್ತ್ ನಾನು ರಾಜಕೀಯಕ್ಕೆ ಇಳಿದಾಗ್ಲಿಂದಾನು ಎಲ್ಲ ಜನದ ವರ್ಗದವರೆಗೂ ನಾನು ನನ್ನ ಕೈಲಾದಷ್ಟು ಸಹಾಯ ಮಾಡ್ಕೊಂಡು ಬರ್ತಾ ಇದ್ದೆ. ಇವಾಗ ಅಧಿಕಾರೂಢವಾಗಿ ಅವರು ಕೂಡ ಏನೇನು ಮಾಡೋಕ್ಕಾಗತ್ತೋ ಅವೆಲ್ಲ ಮಾಡುತ್ತೇನೆ ಅಂತ ಈ ಸಂದರ್ಭದಲ್ಲಿ ತಮಗೆ ತಿಳಿಸುತ್ತೇನೆ. ಮೊದಲನೇದಾಗಿ ಇಲ್ಲಿ ನನ್ನ ಸ್ನೇಹಿತರು ಕಿಸಾನ್ ಖೇತ್ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾದ ಸುಭಾಷ್ ಗೌಡಣ್ಣವರು ಹಾಗೂ ನಮ್ಮ PLD ಬ್ಯಾಂಕ್ ಉಪಾಧ್ಯಕ್ಷರಾದ ಮಂಜುನಾಥ್ ಗೌಡರು ಮತ್ತು ನಮ್ಮ TPS ಸದಸ್ಯ ಆಗಿದ್ದ ನಮ್ಮ ಮಾರಪ್ಪಣ್ಣವರು, ಅದೇ ರೀತಿಯಾಗಿ ಮಹಾದೇವು, ಲೋಕೇಶ್ ಅವರು ಯುವ ಕಾಂಗ್ರೆಸ್ ಅಧ್ಯಕ್ಷರು, ಒಬ್ಬರು ನನ್ನ ಪಟ್ಟಣದ ಯುವ ಕಾಂಗ್ರೆಸ್ ಅಧ್ಯಕ್ಷರು, ಇನ್ನೊಬ್ಬರು ಆವಣಿ ಬ್ಲಾಕ್ನ ವಿನೋದ್ ಅವರು ಅಧ್ಯಕ್ಷರು, ಹಾಗೂ ಪಳ್ಳಿ ಅವರು ತಾಯ್ಲೂರು ಬ್ಲಾಕ್ನ ಅಧ್ಯಕ್ಷರು, ಹಾಗೂ ನನ್ನ ನಮ್ಮ ನಾರಾಯಣಪ್ಪರು ಹಳಬರು. ನನಗೆ ಅವ್ರಿಗೆ ಎಷ್ಟು ಚಿರಪರಿಚಿತ ಅಂದರೆ ಹೇಳ್ದಾರಷ್ಟು ಅವರು BJPನಲ್ಲಿದ್ದರು. ನಮ್ಮ ಮಾತಿಗೆ ಹೋಗ್ಬಿಟ್ಟು ಬಿಟ್ಟು ಅವ್ರಿಗೆ ಅಡ್ರೆಸ್ಸೇ ಇತ್ತು BJP ನಾರಾಯಣಪ್ಪ ಅಂತ. ಆದರೂ ನಮ್ಮ ತಂದೆಯವರ ಪ್ರೀತಿ, ನನ್ನ ಪ್ರೀತಿಯಿಂದ ಕಾಂಗ್ರೆಸ್ಗೆ ಅವ್ರು ಬಂದುಬಿಟ್ರು. ಕಾಂಗ್ರೆಸ್ನಲ್ಲಿ ಸಕ್ರಿಯವಾಗಿ ನಡೆಸ್ತಾ ಇದ್ದಾರೆ. ಈಗಲೂ ಕಾಂಗ್ರೆಸ್ ಅಂದರೆ ಪ್ರಾಣ ಅವ್ರಿಗೆ. ಅದೇ ರೀತಿಯಾಗಿ ಇನ್ನು ಎಲ್ಲ ನನ್ನ ಸ್ನೇಹಿತರು, ಅಣ್ಣ ತಮ್ಮಂದಿರು, ಅಕ್ಕ ತಂಗಿರು, ಹಾಗೂ ನನ್ನ ಮುಂದೆ ಇರುವ ಪತ್ರಿಕಾದ್ಯಮಿಗಳಿಗೆ, ಸೋಷಿಯಲ್ ಮೀಡಿಯಾವರಿಗೆ ನಾನು ಫಸ್ಟ್ ಅವ್ರನ್ನ ವಂದಿಸುತ್ತಾ, ನನಗೆ ಎಲ್ಲ ರೀತಿಯಲ್ಲೂ ನೀವೆಲ್ಲ ಸಹಕಾರ ಮಾಡಿದ್ದೀರಾ. ಈ ಸ್ಥಾನಕ್ಕೆ ನಾನು ಹೋಗಬೇಕು ಅಂದರೆ ನೀವೆಲ್ಲನೂ ಕಾರಣಭೂತರಾಗಿದ್ದೀರಾ. ಹೇಗೇನು ನಾನು ಮಾಡೋ ಕಾರ್ಯಕ್ರಮನ ನೀವು ಪ್ರಚರಿಸೋದು ಅಥವಾ ಮುಂದಕ್ಕೆ ತೆಗೆಯೋದು, ಆ ಪ್ರೀತಿ ವಾತ್ಸಲ್ಯ ನೀವು ನಮ್ಮ ಮೇಲೆ ಇಟ್ಕೊಂಡಿದ್ದೀರಾ. ಇನ್ನು ನನಗೆ ನೀವೆಲ್ಲ ಮಾರ್ಗದರ್ಶಕರಾಗಬೇಕು. ಇವತ್ತು ಒಂದು ಸಣ್ಣ ಹುದ್ದೆಯಲ್ಲಿದ್ದ ಅಂದರೆ ಸ್ಟೇಟ್ ಜನರಲ್ ಸೆಕ್ರೆಟರಿ ಆಗಿದ್ದರೂ ಸಹ ಮತ್ತೆ ನನ್ನನ್ನು ಈ ಉನ್ನತ ಸ್ಥಾನಕ್ಕೆ ರಾಜ್ಯ ಅಧ್ಯಕ್ಷನಾಗಿ ಮಾಡಿರೋದ್ರಿಂದ ನಮ್ಮ ಆರ್ಯವೈಶ್ಯ ನಿಗಮದ ನಿಗಮಕ್ಕೆ ಅಧ್ಯಕ್ಷರನ್ನು ಮಾಡಿದ್ದಾರೆ. ಅದರಿಂದ ಹೆಚ್ಚಿನ ಜವಾಬ್ದಾರಿ ಇರುತ್ತೆ. ಆದರೆ ಇಲ್ಲಿ ಒಂದು ಏನಂದರೆ, ನಾನು ಇವಾಗ ಕಾನೂನು ಚೌಕಟ್ಟಿನಲ್ಲಿ ಇದ್ದುಬಿಡ್ತೀನಿ. ಈ ಕಾನೂನು ಚೌಕಟ್ಟಿನಲ್ಲಿದ್ದಾಗ ಅಲ್ಲಿ ಏನು ಬರುತ್ತೋ ಸಮುದಾಯಕ್ಕೆ ಇದಕ್ಕೆಲ್ಲ ನಾವು ಮಾಡಬೇಕಾದ್ರೆ ಇಂಪ್ರೂವ್ಮೆಂಟ್ಸ್ ಇರುತ್ತೆ. ನಾವು 4 ಯೋಜನೆಗಳಿದೆ ನಮ್ಮ ನಿಗಮದಲ್ಲಿ. ಒಂದು ನೇರ ಸಾಲ ಇದೆ, ಇನ್ನೊಂದು ವಿದ್ಯಾರ್ಥಿ ಅರಿವು ವಿದ್ಯಾ ಶಕ್ತಿ ಅಂತ ಹೇಳ್ಬಿಟ್ಟು ವಿದ್ಯಾಭ್ಯಾಸಕ್ಕಾಗಿ ಅನುದಾನವನ್ನು ಕೊಡ್ತೇವೆ. ಹಾಗೂ ವಾಸವಿ ಜಲಶಕ್ತಿ ಅಂದರೆ ರೈತರಿದ್ದವ್ರು, ಸಣ್ಣ ರೈತರಿರೋರಿಗೆ ಅವ್ರಿಗೂ ಕೂಡ ಅನುದಾನ ಪ್ಲಸ್ ಲೋನ್ ಕೊಡ್ತೀವಿ. ಅದೇ ರೀತಿಯಾಗಿ ಆಹಾರ ವಾಹಿನಿ ಅಂತ ಇಟ್ಟಿದ್ದೀವಿ. ಅದಕ್ಕೆ ಕೂಡ ಸಾಲ ರೂಪ ಹಾಗೂ ಬ್ಯಾಂಕ್ನಿಂದ ಒಂದು ಸಾಲವನ್ನು ಕೊಡಿಸೋದಕ್ಕೆ ಮತ್ತು ಅವ್ರಿಗೂ ಸ್ವಲ್ಪ ಅನುದಾನ, ಇವೆಲ್ಲ 4 ಕಾರ್ಯಕ್ರಮಗಳಿದೆ. ಇದು ಸಾಲದು, ಇದು ಒಂದು 5-6 ವರ್ಷದಿಂದ ಬಂದಿರೋ ನಮ್ದು 2019ರಲ್ಲಿ ಮೂಲ ಬಂದಿದ್ದು ಈ ನಿಗಮ. ಒಳ್ಳೆ ಚೆನ್ನಾಗಿ ನಡೆದಿದೆ. ಅದು ತೆಗೆದುಕೊಂಡವರೆಲ್ಲ 92% ಭಾಗನ ರೀಪೇಮೆಂಟು ಮಾಡಿದ್ದಾರೆ. ನಮ್ಮ ಅನುದಾನ ನಮಗೊಂದು ಕೇವಲ ಒಂದು 10 ಕೋಟಿ ರೂಪಾಯಿ ಕೊಟ್ಟಿದ್ದಾರೆ. ಈ 10 ಕೋಟಿನಲ್ಲೇ ಇಷ್ಟೆಲ್ಲ ನಾವು ಮಾಡಬೇಕಾಗುತ್ತದೆ ಇಡೀ ರಾಜ್ಯಕ್ಕೆ. ಈ ರಾಜ್ಯಕ್ಕೆ ಮಾಡುವಾಗ ಇನ್ನೂ ನಮಗೆ ಸಾಲದೇ ಇರ್ಬೋದು. ಆದರೂ ನಾನು ಅಭಿವೃದ್ಧಿ ನೋಡಿಕೊಂಡು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಿಗೂ, DK ಶಿವಕುಮಾರ್ DCM ಸಾಹೇಬ್ರಿಗೂ ಹಾಗೂ ಇನ್ನು ಉನ್ನತ ಅಧಿಕಾರಿಗಳಿಗೂ, ನಮ್ಮ ಮಂತ್ರಿವರಿಗೂ, ಈ ಸಂದರ್ಭದಲ್ಲಿ ನಮ್ಮ ರೆವಿನ್ಯೂ ಮಿನಿಸ್ಟರ್ ಆದ ಕೃಷ್ಣ ಬೈರೇಗೌಡ ಅವ್ರಿಗೂ ನಾನು ಈ ಥರ ಇದೆ ಸರ್, ಆಯ್ತಪ್ಪ ಇಂಪ್ರೂವ್ ಮಾಡು, ಏನು ಬೇಕಾದ್ರೂ ಸಹಾಯ ಮಾಡೋಣ ಅಂತ ಹೇಳ್ಬಿಟ್ಟು ಅವರು ಹೇಳಿದ್ದಾರೆ. ಅವರು ನಮಗೆ ಬಹಳ ಸಹಕಾರ ನೀಡ್ತಾ ಇದ್ದಾರೆ. ಅವರೇ ನಮ್ಮ ನಿಗಮದ ಮಂತ್ರಿವರೆಗೂ ಬರ್ತಾರೆ, ಅವರ ಅಂಡರ್ನಲ್ಲಿ ಬರ್ತೀವಿ ನಾವು. ಈ ರೀತಿಯಾಗಿ ಎಷ್ಟೋ ಕೆಲಸ ಕಾರ್ಯಗಳು ಮಾಡೋದಿದೆ. ಅದಕ್ಕೆ ನೀವು ಸಹಕರಿಸಬೇಕು. ಇಲ್ಲಿ ನಮ್ಮ ಅಪ್ಲಿಕೇಶನ್ಸ್ ಕಾಲ್ ಫಾರ್ ಮಾಡ್ತೀವಿ, ಅದಕ್ಕೆ ಆನ್ಲೈನ್ ಮುಖಾಂತರನೇ. ಆಮೇಲೆ ಇಲ್ಲಿ ನಮ್ಮ ಇದಕ್ಕೊಂದು ಟೀಮ್ ಇರುತ್ತೆ.
CEO ಇರ್ತಾರೆ. CEO ಡಿಪಾರ್ಟ್ಮೆಂಟ್ ಒಂದು 5-6 ಜನ ಇರ್ತಾರೆ. ಅವರೆಲ್ಲ ಅದನ್ನು ಸ್ಕೂಟ್ನಿ ಮಾಡಿ ಅಂದರೆ ಪರಿಶೀಲಿಸಿ ನಮಗೆ ಕಳಿಸಿದಾಗ ನಾವು ಹಣವನ್ನು ಬಿಡುಗಡೆ ಮಾಡ್ತೇವೆ. ಈಗಾಗಲೇ 25-26 ಅದನ್ನು ನಾವು ಇದು ಮಾಡಿಕೊಂಡು ಮಂಜೂರು ಮಾಡಿಕೊಂಡು ಕೂಡ ಆಗಿದೆ. ಇಷ್ಟರೊಳಗೆ ಇನ್ನೊಂದು 15-20 ದಿವಸದಲ್ಲಿ ಯಾರ್ಯಾರು ಹಾಕಿದ್ದಾರ ಫಲಾನುಭವಿಗಳು ಅವ್ರದ್ದೆಲ್ಲ ಪರೀಕ್ಷಿಸಿ ಅವರಿಗೆ ಅನುದಾನ, ಇದು ನಮ್ಮ ಲೋನು ಪ್ಲಸ್ ಅನುದಾನ 2 ಬರೋಂಗೆ ಮಾಡ್ತೀವಿ. ಇದು ನಮ್ಮ ಸಮಸ್ಯೆಯ ವಿಚಾರ. ಈ ವಿಚಾರದಲ್ಲಿ ಇನ್ನೊಂದೇನು ಖುಷಿ ಅಂತಂದರೆ, ಕೆಲವರೆಲ್ಲ ನನ್ನ ಸ್ನೇಹಿತರೇ ಬೇರೆ ನಿಗಮಗಳಲ್ಲಿ ಅಧ್ಯಕ್ಷರಾಗಿದ್ದಾರೆ. ಅದರಿಂದ ಬೇರೆ ವರ್ಗದ ಜನದವರು ಕೂಡ ನನ್ನ ಕೈಯಲ್ಲಾದಷ್ಟು, ಯಾಕೆಂದರೆ ಒಬ್ರಿಗೊಬ್ರು ಸ್ನೇಹ ವಿಶ್ವಾಸ ಇರುತ್ತದೆ. ಒಂದು ಪ್ರಯತ್ನ ಪಡ್ತೇನೆ, ಇನ್ನೂ ನನಗೆ ಇದು ಗೊತ್ತಿಲ್ಲ, ಆದರೂ ಒಂದು ಪ್ರಯತ್ನ ಪಡ್ತೇನೆ. ಅವ್ರಿಗೂ ಏನಾದರೂ ಅನುಕೂಲ ಇರೋದನ್ನು ನನ್ನ ಕೈಯಲ್ಲಾದಷ್ಟು ನಾನು ಸಹಾಯ ಮಾಡುತ್ತೇನೆ. ಇಷ್ಟನ್ನು ಹೇಳಿ ನೀವೆಲ್ಲ ಇಷ್ಟು ಪ್ರೀತಿ ನಾನು ತೋರಿಸಿದ್ದಕ್ಕೆ ನಿಮ್ಗೆ ಬಹಳ ಆಭಾರಿಯಾಗಿದ್ದೇನೆ. ನಿಮ್ಮೆಲ್ಲರಿಗೂ ಈ ಸಂದರ್ಭ ಮುಖಾಂತರ ನನ್ನ ಪೂರ್ವಕವಾದ ನಮಸ್ಕಾರಗಳನ್ನು ತಿಳಿಸ್ತಾ ನನ್ನ ಈ ಪುಟ್ಟ ಭಾಷಣ ಮುಗಿಸ್ತೀನಿ.